ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಗೆಲುವು ಸಿಕ್ಕಂತಾಗಿದೆ. ಮೇಕೆದಾಟು ಯೋಜನೆ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆ ಆಗಿತ್ತು. 2013ರಿಂದ ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ ಬಳಿಕ ಇದು ಸಾಕಷ್ಟು ವಿವಾದದ ಸ್ವರೂಪವನ್ನ ಪಡ್ಕೊಂಡಿತ್ತು. ತಮಿಳುನಾಡು ಪದೇ ಪದೇ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇತ್ತು. ಈಗ ತಮಿಳುನಾಡಿಗೆ ಭಾರಿ ಮುಖಭಂಗ ಎದುರಾದಂತೆ ಆಗ್ತಾ ಇದೆ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಕೂಡ ಸ್ಪಷ್ಟನೆ ಕೊಟ್ಟಿದೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ತಿರಸ್ಕಾರ ಆಗಿತ್ತು. ಈಗ ಕೇಂದ್ರ ಸರ್ಕಾರ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಪರವಾಗಿ ನಿಂತ್ಕೊಂಡಂತೆ ಆಗಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲೇಖಿಸಿ ನಿನ್ನೆ ರಾಜ್ಯಸಭೆಯಲ್ಲಿ ಕೇಂದ್ರ ಜಲಸಂಪನ್ಮೂಲ ರಾಜ್ಯ ಖಾತೆ ಸಚಿವರಾಗಿರುವಂತ ರಾಜ್ ಪ್ರತಾಪ್ ಚೌಧರಿ ಅವರು ಮಾತನಾಡಿರುವಂತ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಅನುಮತಿ ಬೇಕಿಲ್ಲ, ಕೇರಳ, ತಮಿಳುನಾಡು, ಪುದುಚೇರಿಯ ಅನುಮತಿ ಬೇಕಿಲ್ಲ ಅಂತ ಹೇಳಿದ್ದಾರೆ. ಗುಡ್ ನ್ಯೂಸ್ ಸಿಕ್ಕಿದೆ. ಮೇಕೆದಾಟು ವಿಚಾರದಲ್ಲಿ ರಾಜ್ಯಸಭೆಯಲ್ಲಿ ಕೇಂದ್ರ ಉತ್ತರ ಕೊಡುವ ಮುಖಾಂತರ ತಮಿಳುನಾಡು ಸಂಸದ ಅನುಬಮಣಿ ರಾಮದಾಸ್ ಪ್ರಶ್ನೆಯನ್ನು ಮಾಡಿದ್ರು. ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ ಉತ್ತರವನ್ನ ಕೊಟ್ಟಿದ್ದಾರೆ. ಆಕ್ಷೇಪವನ್ನ ವ್ಯಕ್ತಪಡಿಸಲಿಕ್ಕೆ ತಮಿಳುನಾಡಿಗೆ ಹಕ್ಕಿಲ್ಲ ಅಂತ ಉತ್ತರವನ್ನ ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ನ 2018ರ ಆದೇಶವನ್ನ ಉಲ್ಲೇಖಿಸಿ ತನ್ನ ಗಡಿಯ ಒಳಗಡೆ ಅವರಿಗೆ ಹಕ್ಕಿದೆ ಅನ್ನುವಂಥದ್ದನ್ನ ಅದರಲ್ಲಿ ತೀರ್ಪನ್ನ ಕೊಡಲಾಗಿತ್ತು, ಅದನ್ನ ಉಲ್ಲೇಖಿಸಿ ಮಾತನಾಡಿದ್ದಾರೆ. ಸೊ ಹೀಗಾಗಿ ಮೇಕೆದಾಟು ಬಳಿ ಅಣೆಕಟ್ಟು ಕಟ್ಟುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಂತೆ ಆಗಿರುವಂಥದ್ದು. 9,000 ಕೋಟಿ ವೆಚ್ಚ ಯೋಜನೆ ಇದ್ದಿದ್ದಂಥದ್ದು ಇದು. ಮೇಕೆದಾಟು ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ದೊಡ್ಡ ಹೋರಾಟವನ್ನೇ ಮಾಡಿದ್ರು. ಕೊರೋನಾ ಟೈಮಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಸುಮಾರು 139 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಲಾಗಿತ್ತು ಕಾಂಗ್ರೆಸ್ ಪಕ್ಷದಿಂದ. ಸ್ಪೆಷಲಿ ಅದರ ನೇತೃತ್ವ ವಹಿಸಿದಂಥವರು ಆಗಿನ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆ ಆಗಿತ್ತು. ನಾವಿದನ್ನ ಕುಡಿಲಿಕ್ಕೆ ಬಳಸ್ತಾ ಇದ್ದೀವಿ, ವಿದ್ಯುತ್ ಯೋಜನೆಗೆ ಬಳಸಲಿಕ್ಕೆ ಮಾಡ್ತಾ ಇರುವಂತ ಅಣೆಕಟ್ಟು, ಕೃಷಿಗೆ ಬಳಸೋದಿಲ್ಲ ಅಂತ ಎಷ್ಟೇ ಬಾರಿ ವಾದ ಮಾಡಿದ್ರು ಕೂಡ ಅದನ್ನು ಒಪ್ತಾ ಇರಲಿಲ್ಲ ತಮಿಳುನಾಡು. ಈಗ ರಾಜ್ಯದ ವಾದಕ್ಕೆ ಬಹುದೊಡ್ಡ ಗೆಲುವು ಸಿಕ್ಕಂತೆ ಆಗಿದೆ. ಮುಂದಿನ 30 ವರ್ಷಗಳ ಕಾಲ ಬೆಂಗಳೂರಿಗೆ ಯಾವುದೇ ರೀತಿಯಲ್ಲೂ ಕೂಡ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗೋದಿಲ್ಲ ಈ ಯೋಜನೆ ಬಂದಂತ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಈ ಅಣೆಕಟ್ಟು ಕಟ್ಟಿದ್ರೆ ಸ್ಪೆಷಲಿ 4.75 TMC ಬೆಂಗಳೂರಿಗೆ ಕುಡಿಲಿಕ್ಕೆ ನೀರನ್ನ ಮೀಸಲಿಡಲಾಗುತ್ತೆ. ಇನ್ನು 400 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತ ಗುರಿಯನ್ನ ಹೊಂದಲಾಗಿರುವಂತ ಅಣೆಕಟ್ಟು ಡ್ಯಾಮ್ ಇದು. 67 TMC ನೀರು ಇಡಿಸುವಂತ ಒಂದು ದೊಡ್ಡ ಡ್ಯಾಮ್ ಅನ್ನು ಕಟ್ಟಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಕನಸಿನ ಯೋಜನೆ ಡಿ.ಕೆ. ಶಿವಕುಮಾರ್ ಅವರದು, ಆದ್ರೆ ಇಲ್ಲಿ ಪದೇ ಪದೇ ತಮಿಳುನಾಡು ಅವರು ತಗದೆಯನ್ನ ತೆಗಿತಾ ಇದ್ರು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಹಿನ್ನಡೆ ಆಗಿತ್ತು. ಕೇಂದ್ರ ಸರ್ಕಾರ ಅವ್ರ ಬೆಂಬಲಕ್ಕೆ ನಿಲ್ಬಹುದು ಅನ್ನುವಂತ ನಿರೀಕ್ಷೆ ಅವ್ರು ಇಟ್ಕೊಂಡಿದ್ರು. ಈಗ ಅಲ್ಲೂ ಕೂಡ ಮುಖಭಂಗ ಆಗಿದೆ. ರಾಜ್ಯಕ್ಕೆ ಬಹುದೊಡ್ಡ ಗೆಲುವು ಇದು ಮೇಕೆದಾಟು ವಿಚಾರದಲ್ಲಿ. ಹೇಗ್ ನೋಡ್ಬೋದು ಈಗ ಅಂತ? ಕಾರ್ತಿಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮೇಕೆದಾಟು ವಿಚಾರದಲ್ಲಿ ಬಹುದೊಡ್ಡ ಗೆಲುವು ರಾಜ್ಯಕ್ಕೆ ಸಿಕ್ಕಿರುವಂತದ್ದು. ಏನ್ ಯೋಜನೆ ಚಾಲನೆ ಆಗ್ಬೇಕಷ್ಟೇ. ಪರಿಷ್ಕೃತ DPR ಅನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ತಮಿಳುನಾಡಿಗೆ ಭಾರಿ ಮುಖಭಂಗ. ನಿಶ್ಚಿತವಾಗಿ ನಿನ್ನೆ ರಾಜ್ಯಸಭೆಯಲ್ಲಿ ಕೇಳಿದಂತ ಪ್ರಶ್ನೋತ್ತರ ಕಲಾಪದ ವೇಳೆ ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಜಲಶಕ್ತಿ ಸಚಿವಾಲಯ ಸ್ಪಷ್ಟವಾಗಿ ಅಲ್ಲಿ ಉತ್ತರವನ್ನ ನಮೂದು ಮಾಡಿದೆ. ಅಂದ್ರೆ ಮೇಕೆದಾಟು ಯೋಜನೆಗೆ ನೆರೆಯ ರಾಜ್ಯದ ಯಾವುದೇ ರೀತಿಯ ಒಪ್ಪಿಗೆಗಳ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. 2018ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿನಲ್ಲಿ ಆ ಬಗ್ಗೆ ಯಾವುದೇ ಉಲ್ಲೇಖಗಳಿಲ್ಲ ಅನ್ನುವಂಥದ್ದನ್ನ ಜಲಶಕ್ತಿ ಸಚಿವಾಲಯ ಈಗಾಗಲೇ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಮೇಕೆದಾಟು ಯೋಜನೆಗೆ ಮೊದಲಿಂದಲೂ ಸಹಿತ ತಮಿಳುನಾಡು ಸೇರಿದಂತೆ ಇತರ ನೆರೆ ರಾಜ್ಯಗಳು ಅಡ್ಡಿಪಡಿಸ್ತಾನೆ ಇತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಸಂಸದರೇ ಕೇಳಿರ್ತಕ್ಕಂತ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಜಲಶಕ್ತಿ ಸಚಿವಾಲಯ ಸ್ಪಷ್ಟವಾಗಿ ಆ ಉತ್ತರದಲ್ಲಿ ನಮೂದನ್ನ ಮಾಡಿದೆ. ಈ ಒಂದು ನದಿಗೆ ನೀವು ಕರ್ನಾಟಕದ ಒಳಭಾಗದಲ್ಲಿ ಯಾವುದೇ ಒಂದು ಯೋಜನೆಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಇತರ ರಾಜ್ಯಗಳ ಅಂದ್ರೆ ನೆರೆ ರಾಜ್ಯಗಳ ಪರವಾನಗಿಯನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನ 2018ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿನಲ್ಲಿ ಯಾವುದೇ ಉಲ್ಲೇಖ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ. ಜೊತೆಗೆ ಇನ್ನೂ ಒಂದು ವಿಚಾರವನ್ನ ಅವರಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಈ ಒಂದು ಮೇಕೆದಾಟು ಯೋಜನೆಯ ಸಂಬಂಧಪಟ್ಟಂತೆ ಪ್ರಸ್ತುತ ಯಾವ ಹಂತದಲ್ಲಿದೆ ಅನ್ನುವಂತ ಅಂಶವನ್ನು ಕೂಡ ಉಲ್ಲೇಖ ಮಾಡಿ ರಾಜ್ಯಸಭಾ ಸದಸ್ಯರು ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕೂ ಸಹಿತ ಜಲಶಕ್ತಿ ಸಚಿವಾಲಯ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದೆ.
ವಿಸ್ತೃತವಾಗಿರುವಂತಹ DPR ಅನ್ನ ಸಲ್ಲಿಕೆ ಮಾಡೋದಕ್ಕೆ ನಾವು ಕರ್ನಾಟಕ ರಾಜ್ಯಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಎನ್ನುವಂಥದ್ದನ್ನ ಹೇಳಲಾಗಿದೆ. ಜೊತೆಗೆ ಈ ಒಂದು ಮೇಕೆದಾಟು ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಂದಲೂ ತಮಿಳುನಾಡು ಖ್ಯಾತಿಯನ್ನ ತೆಗಿತಾ ಇತ್ತು. ನಮಗೆ ನೀರು ಹಂಚಿಕೆಯಲ್ಲಿ ಅನ್ಯಾಯ ಆಗತ್ತೆ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಾ ಇತ್ತು. ಆದ್ರೆ ಈಗ ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಏನ್ ಈ ಒಂದು ಮೇಕೆದಾಟು ಯೋಜನೆ ಇದೆ, ಈ ಒಂದು ಯೋಜನೆಯನ್ನ ಅನುಷ್ಠಾನ ಮಾಡೋದಕ್ಕೆ ಕರ್ನಾಟಕಕ್ಕೆ ಯಾವುದೇ ರೀತಿಯ ಇತರ ರಾಜ್ಯಗಳ ಪರವಾನಗಿಯನ್ನು ಪಡೆದುಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಈಗ ಜಲಶಕ್ತಿ ಸಚಿವಾಲಯ ಸ್ಪಷ್ಟಪಡಿಸಿದೆ. ಅದರಲ್ಲೂ ಕೂಡ 2018 ಸುಪ್ರೀಂ ಕೋರ್ಟ್ನ ತೀರ್ಪನ್ನೇ ಉಲ್ಲೇಖ ಮಾಡಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿರುವಂತ ಕಾರಣಕ್ಕಾಗಿ ಇದು ಬಹುದೊಡ್ಡ ಗೆಲುವು ಕರ್ನಾಟಕಕ್ಕೆ ಅಂತ ಅನ್ಸುತ್ತೆ. ಹಾಗೆ ತಮಿಳುನಾಡಿಗೂ ಕೂಡ ಮುಖಭಂಗ ಅಂತ ಅನ್ಸುತ್ತೆ. ಈ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಖ್ಯಾತಿಯನ್ನ ತೆಗಿತಾ ಇದ್ರು. ಈಗಾಗಲೇ ಅವರು ಸ್ಪಷ್ಟಪಡಿಸಿರುವಂತದ್ದು ಕಾವೇರಿ ನೀರಿನ ವಿವಾದದ ನ್ಯಾಯಮಂಡಳಿ ಆದೇಶ ಏನಿದೆ ಅದಕ್ಕೆ ಯಾವುದೇ ವಿರುದ್ಧವಾಗದೆ ಈ ಒಂದು ಯೋಜನೆಯನ್ನ ಇವರು ಮಾಡ್ಕೊಳ್ಬಹುದು. ಅದಕ್ಕೆ ಯಾವುದೇ ರೀತಿಯ ಪುದುಚೇರಿ ಇರಬಹುದು, ಕೇರಳ ಇರಬಹುದು, ತಮಿಳುನಾಡಿನ ಪರವಾನಗಿ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ನಮೂದು ಮಾಡಿರುವಂತ ಕಾರಣಕ್ಕಾಗಿ ಇದು ಕರ್ನಾಟಕದ ಮಟ್ಟಿಗೆ ಒಂದು ದೊಡ್ಡ ಗೆಲುವಂತ ಅನ್ಸುತ್ತೆ. ಜೊತೆಗೆ ಮೇಕೆದಾಟನ್ನ ಅನುಷ್ಠಾನ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೂ ಕೂಡ ಈಗ ಒಂದು ದೊಡ್ಡ ದಾರಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಈ ಒಂದು ಯೋಜನೆಯನ್ನ ಕರ್ನಾಟಕ ಸರ್ಕಾರ ಆದಷ್ಟು ಬೇಗ ಅನುಷ್ಠಾನ ಮಾಡೋದಕ್ಕೂ ಕೂಡ ಇದೊಂದು ಸಹಕಾರಿ ಅಂತ ಅನ್ಸುತ್ತೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.